Welcome all for today's database management system online session number 27 of second semester BCA affiliated to Kuvempu University. Dear students, our today's topic is again another interesting relational algebraic operation, that is your project operation. So now before starting with your project operation, let us have a pre-cap of our previous session there. In our previous session number 26, we have learnt about the select operation, which is very simple and very important relational algebraic expression operation there. So the learning objective of today's session is, dear student, the student is going to understand the concept of relational algebra, specifically about the project operation there. The session outcome is the student will be able to understand the concept of relational algebra. That is, here we will be having the definition, understanding the importance, the uses, and with an example the learning of your project operation there. So now let us start with our project operation. So before moving on to your project operation, I think you remember you learnt a select operation. That select operation is going to choose some of the rows or tuples from a relation or a table based on satisfying of some condition there. That condition is supposed to be a Boolean expression there. This is what the select was going to work with us, isn't it? So that is, if you think of a relation as a table, the select operation is going to choose some of the rows from the table while discarding the other rows. So whereas now we'll understand what do we mean by the project operation. See, this project operation, on the other hand, it selects certain columns from the table and discards the other column. ಸಿ ಇಲ್ಲಿ ಎರಡರದ್ದು ಮೀನಿಂಗು ಮತ್ತು ಡಿಫ್ರೆನ್ಸಸ್ ಸಿಗ್ತಾ ಇದೆ ನೋಡಿ. ನೀವೊಂದು ಟೇಬಲ್ ತೊಗೊಂಡ್ರೆ ಅದನ್ನು ರೋ ಮತ್ತು ಕಾಲಮ್ ಅಂತ ಕರಿಬೋದಲ್ವಾ. ಹಾರಿಜಾಂಟಲ್ ಇರೋದೆಲ್ಲ ರೋ, ವರ್ಟಿಕಲ್ ಇರೋದೆಲ್ಲ ಕಾಲಮ್ ತಾನೆ. ನೀವು ಸೆಲೆಕ್ಟ್ ಆಪರೇಷನ್ನ ಒಂದು ಟೇಬಲ್ ಮೇಲೆ ಅಪ್ಲೈ ಮಾಡಿದ್ರೆ ನೀವು ರೋಸು ಒಂದು 10 ರೋ ಇದ್ದರೆ ಅದರಲ್ಲಿ ಸಬ್ಸೆಟ್ ಆಫ್ ರೋಸ್ನ ನೀವು ತೆಗಿಬೋದು. ಅಂದರೆ ಯು ಕ್ಯಾನ್ ಸೆಲೆಕ್ಟ್ ಸಮ್ ಆಫ್ ದ ರೋಸ್. ಅದೇ ನೀವು ಪ್ರಾಜೆಕ್ಟ್ ಯೂಸ್ ಮಾಡಿದ್ರೆ, ಈಗ ಸೆಲೆಕ್ಟಲ್ಲಿ ಏನಾಗ್ತಾ ಇದೆ, ಎಷ್ಟು ರೋಸ್ ಇದೆ ಅದರಲ್ಲಿ ಸ್ಪೆಸಿಫಿಕ್ ರೋನ ಸೆಲೆಕ್ಟ್ ಮಾಡಬೇಕು ಅಂದರೆ ಸೆಲೆಕ್ಟ್ ಯೂಸ್ ಮಾಡ್ತೀರಾ. ಈಗ ನಿಮಗೆ ಇನ್ನೊಂದು ರಿಕ್ವೈರ್ಮೆಂಟ್ ಇದೆ, ಆ ಟೇಬಲಲ್ಲಿ ನನಗೆ ರೋ ಯಾವ್ದಾದ್ರು ಇರಲಿ, ಕಾಲಮ್ ನನಗೆ ಅಷ್ಟು ಬೇಡ. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ಇದೆ, ಅದರಲ್ಲಿ 4 ಕಾಲಮ್ ಇದೆ, ನನಗೆ 4 ಕಾಲಮ್ ಬೇಡ, 2 ಕಾಲಮ್ ಸಾಕು, ಉಳಿದಿದ್ದ 2 ಕಾಲಮ್ ಎಲ್ಲ ಡಿಸ್ಕಾರ್ಡ್ ಮಾಡಿ ಅಂದರೆ ನಾವು ಸೆಲೆಕ್ಟ್ ಯೂಸ್ ಮಾಡಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಯೂಸ್ ಮಾಡಬೇಕಾಗಿರೋ ಆಪರೇಷನ್ ಯಾವುದು? ನಿಮ್ಮ ಪ್ರೊಜೆಕ್ಟ್ ಆಪರೇಷನ್. ಅರ್ಥ ಆಯ್ತಾ? ಅದನ್ನೇ ನೋಡಿ ಸೆಕೆಂಡ್ ಪಾಯಿಂಟಲ್ಲಿ ಬರೆದಿರೋದು, ದ ಪ್ರೊಜೆಕ್ಟ್ ಆಪರೇಷನ್ ವಿಲ್ ಸೆಲೆಕ್ಟ್ ಸರ್ಟೆನ್ ಕಾಲಮ್ಸ್ ಫ್ರಮ್ ದ ಟೇಬಲ್ ಆ್ಯಂಡ್ ಡಿಸ್ಕಾರ್ಡ್ಸ್ ದ ಅದರ್ ಕಾಲಮ್ಸ್ ದೆ. ಅರ್ಥ ಆಯ್ತಾ? ಇದನ್ನು ಸಿಂಪಲಾಗಿ ಹೇಳಬೇಕು ಅಂದರೆ, ಇಲ್ಲಿ ಟೇಬಲ್ಸ್ನ ನೀವು ಪಾರ್ಟಿಷನಿಂಗ್ ಮಾಡ್ತಾ ಇದ್ದೀರಾ. ಸೆಲೆಕ್ಟ್ ಯೂಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಪಾರ್ಟಿಷನ್ ಇಟ್ ಹಾರಿಜಾಂಟಲಿ, ವೆರಾಸ್ ಇಫ್ ಯು ಆರ್ ಯೂಸಿಂಗ್ ಎ ಪ್ರಾಜೆಕ್ಟ್ ಯು ಆರ್ ಗೋಯಿಂಗ್ ಟು ಪಾರ್ಟಿಷನ್ ದ ಟೇಬಲ್ ವರ್ಟಿಕಲಿ. ಹೇಗೆ ವರ್ಟಿಕಲಿ ಅಂದರೆ 4ರಲ್ಲಿ 2 ಕಾಲಮ್ ಸಾಕು, ಇನ್ನೂ 2 ಬೇಡ. ಫಾರ್ ಎಕ್ಸಾಂಪಲ್, we'll take some examples and we'll understand this project then. See, the result of a project operation can be visualized as a vertical partitioning of the relation into 2 relation. So dear students, please make a note of that. ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು ಅಥವಾ ಇಂಟರ್ವ್ಯೂಸಲ್ಲಿ ಕೇಳ್ಬೋದು. ಒಂದು ರಿಲೇಷನ್ ಇದೆ, ಅದನ್ನು ನೀವು ವರ್ಟಿಕಲಿ ಪಾರ್ಟಿಷನ್ ಮಾಡಬೇಕು ಅಂದರೆ ಯಾವ ಆಪರೇಷನ್ನ ವಿ ಹ್ಯಾವ್ ಟು ಫಾಲೋ. ಪ್ಲೀಸ್ ಮೇಕ್ ಎ ನೋಟ್ ಆಫ್ ದ್ಯಾಟ್. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ವರ್ಟಿಕಲ್ ಪಾರ್ಟಿಷನ್ ಮಾಡಿ ಒಂದು ರಿಲೇಷನ್ನ 2 ಸಬ್ ರಿಲೇಷನ್ ಥರ ಡಿವೈಡ್ ಮಾಡಬೇಕು ಅಂದರೆ ನಾವು ಯೂಸ್ ಮಾಡಬೇಕಾಗಿರೋ ಒಂದು ರಿಲೇಷನಲ್ ಆಲ್ಜಿಬ್ರಿಕ್ ಆಪರೇಷನ್ ಯಾವುದು ಅಂದರೆ, ಎಸ್, ಇಟ್ ಈಸ್ ನಥಿಂಗ್ ಬಟ್ ಯುವರ್ ಪ್ರೊಜೆಕ್ಟ್ ಆಪರೇಷನ್. ಯಾವುದು? ನಿಮ್ಮ ಪ್ರೊಜೆಕ್ಟ್ ಆಪರೇಷನ್. ಅರ್ಥ ಆಯ್ತಲ್ವಾ? ಸೊ ಸಿ ದ ಥರ್ಡ್ ಪಾಯಿಂಟ್ ಅಗೇನ್, ದ ರಿಸಲ್ಟ್ ಆಫ್ ದ ಪ್ರೊಜೆಕ್ಟ್ ಆಪರೇಷನ್ ಕ್ಯಾನ್ ಬಿ ವಿಜುವಲೈಸ್ಡ್ ಆಸ್ ಎ ವರ್ಟಿಕಲ್ ಪಾರ್ಟಿಷನ್ ಆಫ್ ದ ರಿಲೇಷನ್ ಇಂಟು 2 ರಿಲೇಷನ್. ಇದರಲ್ಲಿ ಒಂದೇ ರಿಲೇಷನ್ 2 ರಿಲೇಷನ್ ಆಗುತ್ತೆ. ಅದರಲ್ಲಿ ಒಂದು ರಿಲೇಷನ್ ಏನು ಅದು ನಮಗೆ ಬೇಕಾಗಿರೋದು, ಇನ್ನೊಂದು ರಿಲೇಷನ್ ನಮಗೆ ಬೇಡದಿರೋದು ನಾವು ಡಿಸ್ಕಾರ್ಡ್ ಮಾಡಬೇಕು. ದಟ್ ಈಸ್, ಒನ್ ಹ್ಯಾಸ್ ದ ನೀಡೆಡ್ ಕಾಲಮ್ಸ್ ಆರ್ ದ ಆಟ್ರಿಬ್ಯೂಟ್ಸ್ ಆ್ಯಂಡ್ ಕಂಟೇನ್ಸ್ ದ ರಿಸಲ್ಟ್ ಆಫ್ ಯುವರ್ ಪ್ರೊಜೆಕ್ಟ್ ಆಪರೇಷನ್. ಓಕೆ, ಆ್ಯಂಡ್ ದ ಅದರ್ ಕಂಟೇನ್ಸ್ ದ ಡಿಸ್ಕಾರ್ಡೆಡ್ ಕಾಲಮ್ಸ್. ಅರ್ಥ ಆಯ್ತಲ್ವಾ? ಅಂಡರ್ಸ್ಟುಡ್? ಸೊ ಐ ಥಿಂಕ್ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಯು ಮೀನ್ ಬೈ ಎ ಸೆಲೆಕ್ಟ್ ಆ್ಯಂಡ್ ವಾಟ್ ಯು ಮೀನ್ ಬೈ ಎ ಪ್ರೊಜೆಕ್ಟ್. ವರ್ಟಿಕಲ್ ಪಾರ್ಟಿಷನಿಂಗ್, project operation; horizontal selection, select operation. Okay, so now let us see how this project operation is been denoted. So you have seen the operation select is being used by using your sigma, whereas the operation project is being denoted by your pi symbol. Ya symbol alli ನಾವು ಯೂಸ್ ಮಾಡ್ತಾ ಇದೀವಿ. We are using what? Your pi symbol.
So the project operation is denoted by a symbol like called as your pi there. See, it keeps only certain attributes or the columns from a relation R specified in an attribute list L. See, here you have to remember about the two terminology. One is your R, another one is your L. R, as usual, it represents your relation, and L represents your attribute list. Remember this one, it represents what? Your attribute list there. So the form of the operation for your project operation will be pi L of R. Pi means the project operation, L means the attribute list, and R means your relationship. We'll take an example for this. Resulting relation has only those attributes of R specified in the attribute list L. ಅಂದರೆ ಟೇಬಲಲ್ಲಿ 5 ಆಟ್ರಿಬ್ಯೂಟ್ಸ್ ಇದ್ದರೆ ಎಲ್ಲಲ್ಲಿ ನೀವು ಎರಡೆರಡು ಆಟ್ರಿಬ್ಯೂಟ್ಸ್ನ ರೆಪ್ರೆಸೆಂಟ್ ಮಾಡಿದರೆ 5 ಆಟ್ರಿಬ್ಯೂಟ್ಸ್ ಬರಲ್ಲ, ಬರೀ 2 ಆಟ್ರಿಬ್ಯೂಟ್ಸ್ ಮಾತ್ರ, ಕಾಲಮ್ಸ್ ಮಾತ್ರ ನಿಮಗೆ ಔಟ್ಪುಟ್ ಆಗಿ ಸಿಗತ್ತೆ. ಓಕೆ, ಸಿ ಇನ್ನೊಂದೇನು ಅಂದರೆ ಯೂಸ್ ಆಫ್ ದಿಸ್ ಪ್ರಾಜೆಕ್ಟ್ ಈಸ್ ದಟ್ ಪ್ರಾಜೆಕ್ಟ್ ಯೂಸ್ ಮಾಡಿದ್ರೆ ನೋ ಡೂಪ್ಲಿಕೇಟ್ ಎಲಿಮೆಂಟ್ಸ್ ವಿಲ್ ಅಕರ್ ಇನ್ ಅವರ್ ರಿಸಲ್ಟ್ ದರ್. That is, the project operation eliminates duplicate tuples in the resulting relation so that it is remains an mathematical set. No duplicate elements will be available in your project operation. Okay, so example ತಗೊಳ್ಳೋಣ. So you can see here you have written pi of sex comma salary of an employee. ಇಲ್ಲಿ pi ಅಂದರೆ ಏನು? ಪ್ರಾಜೆಕ್ಟ್ ಅಂತೇಳಿ. Employee is your R relation, and the gender, that is sex, as well as the salary of the employee are the two attributes which you want to project there. For example, ಇನ್ನೊಂದು ಕ್ವಶನ್ ತಗೊಳ್ಳೋಣ. We are going to perform your project operation ಯಾವಾಗ ಅಂತೇಳಿ. See, for example, to list each employee's first name, last name and salary, we can use the project operation like this. That is, you will be writing here like this, what this pi is project operation. You want to use the relation employee and you want to represent only first and last name with salary. You have to writing pi L name means last name comma F name means first name comma salary of your employee. See, ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ಔಟ್ಪುಟ್ ಅಲ್ಲಿ ಏನು ಬರುತ್ತೆ? You will get another relationship which is having the last name, first name and salary of your employee. ಇದನ್ನು ಎಕ್ಸಿಕ್ಯೂಟ್ ಆದರೆ ನಮ್ಮ ರಿಲೇಷನ್ ಹೇಗೆ ಕಾಣುತ್ತೆ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸಿ ರಿಸಲ್ಟ್ ಆಫ್ ದ ಪ್ರಾಜೆಕ್ಟ್ ಆಪರೇಷನ್ ಪೈ ಎಲ್ ನೇಮ್, ಫಸ್ಟ್ ನೇಮ್ ಮತ್ತು ಸ್ಯಾಲ್ರಿ ಆಫ್ ಎಂಪ್ಲಾಯಿ ಮಾಡಿದ್ರೆ ಯು ಹ್ಯಾವ್ ಅ ಟೇಬಲ್ ಹಿಯರ್. ಸಿ ಹಿಯರ್ ಯು ಆರ್ ಹ್ಯಾವಿಂಗ್ ಎ ಟೇಬಲ್ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ ದ ಲಾಸ್ಟ್ ನೇಮ್, ಫಸ್ಟ್ ನೇಮ್ ಆ್ಯಂಡ್ ದ ಸ್ಯಾಲ್ರಿ, ಆ್ಯಂಡ್ ಯು ಆರ್ ಹ್ಯಾವಿಂಗ್ ಹಿಯರ್ ದ ಸೆಕ್ಸ್ ಆ್ಯಂಡ್ ದ ಸ್ಯಾಲ್ರಿ ಆಫ್ ಆನ್ ಎಂಪ್ಲಾಯಿ. ಕ್ಯಾನ್ ಯು ಸಿ ಹಿಯರ್? ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಯುವರ್ ಪ್ರಾಜೆಕ್ಟ್ ಆಪರೇಷನ್ಸ್. I think, dear students, now the session summary is the student is able to understand the concept of a relational algebra, especially your project operation. ಗೊತ್ತಾಯ್ತಲ್ವಾ? ಸೊ ನಾವು ಕಲ್ತಿರೋ ಈಗ ಸೆಲೆಕ್ಟ್ ಮತ್ತು ಪ್ರಾಜೆಕ್ಟ್ ಆಪರೇಷನ್ ಡಿಫ್ರೆನ್ಸಸ್ ಏನು ಅಂದರೆ, ಇನ್ ಸೆಲೆಕ್ಟ್ ಆಪರೇಷನ್ ಯು ವಿಲ್ ಡೂ ಯುವರ್ ಹಾರಿಜಾಂಟಲ್ ಸೆಲೆಕ್ಷನ್ ಆಫ್ ಯುವರ್ ರೋಸ್ ಆರ್ ಟ್ಯೂಪಲ್ಸ್ ದೇರ್. ಅದೇ ಇಫ್ ಯು ವಾಂಟ್ ಟು ಪರ್ಫಾರ್ಮ್ ಎ ವರ್ಟಿಕಲ್ ಪಾರ್ಟಿಷನಿಂಗ್ ಆಫ್ ಎ ರಿಲೇಷನ್ ಇಂಟು ಸಬ್ ರಿಲೇಷನ್, ದೆನ್ ಯು ಆರ್ ಯೂಸಿಂಗ್ ವಾಟ್ ಯುವರ್ ಪ್ರಾಜೆಕ್ಟ್ ಆಪರೇಷನ್. So dear students, for further references you can refer to the book titled Fundamentals of Database Systems by Navate. You can refer the 5th edition by AW Publication. Even you can refer the second book, that is Database System Concept by Karth and Sudarshan, coming from your McGraw-Hill 4th edition. Thank you.